ಆರಾಮದಿನ್ ಮಲ್ಲು. ಯವ್ವ ನಾನು ಎಲ್ಲಿ ತಂಗೂರು ರೊಟ್ಟಿ ತರ್ತಾತ್ ಮಾಡಿದ್ನಿ. ನಾನು ಹಾಗೆ ಮಾಡಿದ್ದೆ, ಯಾವ್ದೇ ಭಿಕ್ಷಕ ಬಂದಾನ ಅಂತ ಹೇಳಿ. ನಾವೊಂಥರ ಭಿಕ್ಷಕನ ಹೇಳಿವ. ಹೌದಾ? ನಿಮ್ಮ ಎಲ್ಲರ ಕೈಯಾಗ ಸಿಕ್ಕವ ಎಲ್ಲಾರ ಕೈಯಾಗ ಅನ್ಬೇಡ, ಸಾಯ್ತಿ ನನ್ನ ಕೈಯಾಗ ನೀನು. ಸಾವುದಾದ್ರ ಮತ್ತೆ ಇನ್ನೇನು ಉಳಿದ? ಹಾ, ಏನ್ ಬಂದಿದ್ದ? ಶಿರೋಳಸ್ಮ ಬಸರಿಗೆ ಹೇಳತ್ತ ಎಂತೆಂತ ರಾಗಕತ್ರ ನಿನಗೇನಾಗಿದೆ ನೋಡು. ನಿನ್ಗೆ ಅಡ್ವಾನ್ಸ್ ಇದ್ರ ಡೇ ಬೇಕು. ನನಗೆ ಹೇಳ್ತಿಲ್ಲ, ಹೋಗಿ ನನ್ನ ಗಂಡಗೆ ಹೇಳ್ಬೇಕು. ಒಳಗದನ್ನ ಹೊರಗೆ ಹೋಗ್ಯಾರ. ಗಂಡ್ಗಣ್ಸ್ರಿ ಹೆಂಗೆ ಹೇಳೋದು ಬೇ? ನಿನ್ ಮುಂದೆ ಏನೋ ಎನ್ ಕಳ್ಳತ್ ನಾನು ಹೇಳಿನವ, ಎನ್ ಕಳ್ಳಿನ ಅದನ್ನ ಗಂಡ್ಮಕ್ಳ ಮುಂದೆ ಹೆಂಗೆ ಹೇಳಕ್ ಬರ್ತೈತಿ? ಮತ್ತೆ ಇವತ್ತೇನೋ ದಾರೆ ಬರೋತ್ ನಾವು ಅಂತೆ ಆಗ್ತದ. ನಾಳೆ ಸ್ಕ್ಯಾನಿಂಗ್ ಮಾಡ್ಸಂಗ್ ಮಾಡಿಸ್ತೀನಿ. ನಾನೇನಾದ್ರು ಗರ್ಭಿಣಿ ಆದ್ರೆ ಜಿಲೇಬಿ ತಂದು ಕೊಡ್ತೀನಿ. ನಿನ್ನ ಕಡೆ ಏನಂದ್ರೆ ಸಾಧ್ಯ ಆಗ್ಲಿಲ್ಲ, ನಾನೇ ತಂದು ಒಗಿತೀನಿ. ನಾಯಿ ಹಂಗ್ ತಿನ್ನು. ಜಿಲೇಬಿ ಕೊಡಬೇಡ. ಬಾಳ ದಿವ್ಸ ಗಂಡು ಹುಡ್ತಿತ್ತಂದ್ರೆ ಮತ್ತೆ ಜಿಲೇಬಿ ಕೊಟ್ಟಂದ್ರೆ ಹೆಣ್ಣು ಹುಟ್ಟತ್ ನೋಡ. ಹಿಂಗ್ ಮಾಡ್ಬೇಡ. ಆಗ ಒಂದು ಎಲ್ಲ ಹಿಂಗ್ ಮಾಡ್ಬಾರ್ದು. ಅದು ಹೋಲ್ ಬಿಡಿವ. ಯಾವ್ದು? ಅವಸರದಾಗ ಮರ್ತ ಬಿಟ್ಟಿದ್ನಿ. ಅಪ್ಪಾರು ಗಾಡಿ ಚಾವಿ ಕೊಡತ್ತಾ, ಅಲ್ಲಿ ಏನೋ ಕೋಟಿಗೆ ಬರ್ಬೇಕತ್ತೇವ. ಗಾಡಿ ಚಾವಿಯಾ ತರ್ತೀನಿ. ನಾನೆಷ್ಟು ಹುಚ್ಚಿ, ಹಿತ್ತಲಲ್ಲಿ ಹಣ್ಣು ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇದ್ದೀನಿ. ಈ ಮಲ್ಲು ನೋಡೋಕೆ ತುಂಬಾ ಸ್ಮಾರ್ಟ್ ಇದ್ದಾನೆ. ಇವನಿಂದೆಲ್ಲ ನಾಸೆ ಈಡೇರಿಸ್ಕೊಂಡ್ರೆ ತಪ್ಪೇನೂ ಇಲ್ಲ. ಕಾಯಂ ಚಟನ ಐತೇನ್ರಿ ನಿಮ್ಗೆ? ಏನ ಒಬ್ಬೊಬ್ರ ಮಾತಾಡೋದು ಹಾಗಿಲ್ಲ ಮಲ್ಲು. ಆ ಕಾಯಿಲೆ ಹೋಗ್ಬೇಕಂದ್ರೆ ಹಳದಿ ಗುಳಿದೆ ತಗೋಬೇಕವ್ನಿ. ಅವ್ರ ರೂಪಾಯಿ ಕ್ಯಾಟ್ ಸಿಗ್ತಾವ ಅಲ್ಲಿ ಇದ್ರಾಗ ಕಿರಾಣಿ ಅಂಗಡಿ. ನೀನ್ ಅದ ತಗೊಂಡ್ಯಾ? ಅದ್ ತಗೊಂಡ್ ನೀವು ನನಗೆ ನಿತ್ತ ಬಿಡ್ತಿ. ಕೆಟ್ಟ ಜಾಡ್ಸಾಕತ್ತಿ. ಒಂದ್ ಕೆಲ್ಸ ಮಾಡು, ಹೇಳ್ಬೇ. ಬೆಡ್ರೂಮ್ ಇದೆ ಚಾವಿ, ತಗೊಂಡ್ ಬಾ ಹೋಗು. ಒಲೆವಾ ಹೆಂಗ ಆಕತ್ ಬೇ? ನಿಮ್ ಬೆಡ್ರೂಮ್ದಾಗ ನಾ ಯಾಕೆ ಬರಕ್ ಹೋಗಿ? 4 ಮಂದಿ ನೋಡಿವ್ರ ಕಾಲ್ ಮರ್ಲಿ ಹೊಡೆದಾರ ನಾನು. ಅಲ್ವಾ? ನೀನ ತುಂಬ ನೀನ ಕೊಡ್. ನಾ ಅಲ್ಲಿ ಅಪ್ಪಾರ ಅಲ್ಲೂ ನೀವೇನು ಹೊರಗಿನವ್ರಲ್ಲ. ಬೆಡ್ರೂಮ್ಗೆ ಹೋಗಿ ಚಾವಿ ತಗೊಂಡ್ ಬನ್ನಿ. ನೀ ಎಲ್ಲ ಅತಿ ಯಾರು ಎಲ್ಲಿರ್ಬೇಕು ಅಲ್ಲಿದ್ರನ್ನ ಚಂದ. ನಾವು ಕೆಲಸದವ್ರು ಎಟ್ಟಾಗ್ಲಿ ಬೆಡ್ರೂಮ್ ಮಠ ಅಂದ್ರೆ ಹೆಂಗವ ಮಲ್ಲು? ಹೇಳ್ರಿ. ನನ್ನ ಸುತ್ತಿ ಬೆಳೆಸಿ ಮಾತಾಡೋಕ್ ಬರಲ್ಲ. ಇವತ್ತೊಂದಿನ ನೀ ನನ್ನವನಾದ್ರೆ ಈ ಆಸ್ತಿ ಎಲ್ಲ ನಿನ್ನ ಹೆಸರಲ್ಲೇ ಬರೆದು ಕೊಡ್ತೀನಿ. ಏನಂತೀಯ? ಅಷ್ಟು ನನಗ ನಿನಗೆ ಅಂದ್ರೆ ನಾನು ದತ್ತಕ್ಕೆ ತಗೋಬೇಕಂತ ಮಾಡ್ರಿ ಅಲ್ಲ. ತೊಗೊಂಬೇಡ್ರಿ. ಅವ್ ನನಗೂ ತಂದೆ ತಾಯಿ ಯಾರಿಲ್ಲ. ನೀವಾರ ದತ್ತಕ್ಕೆ ತಗೊಂಡ್ರೆ ಹಾಲು ಕುಡಿದು ಜೋಪಾನ ಹಾಕದ. ಎಷ್ಟು ಮಬ್ಬನ ಮಗಪ್ಪ ನೀನು. ಯಾಕೆ ಬೇ? ಅಲ್ಲ ಹೇಳಕತ್ತೀನಿ, ತಿಳಿತಾ ಇಲ್ವಾ? ಇಲ್ವ ಮತ್ ನೀ ಒಟ್ಟು ಆಸ್ತಿ ನಿನಗ ಆಸ್ತಿ ಅಂದಿ. ಮತ್ ದತ್ತಕ್ಕೆ ತಗೋತಿದ್ದಾರೆ. ದತ್ತಕ್ಕೇನು ಬೇಡ. ಅದು ನೀನ್ ಹೂ ಅಂದ್ರೆ ನಾಳೆ ನನ್ನ ಗಂಡ ಡೈವರ್ಸ್ ಕೊಟ್ಟು ನಿನ್ನೆ ಮದುವೆ ಆಗ್ತೀನಿ. ಈ ಮನೆಯಲ್ಲಿ ಆರಾಮಾಗಿ ರಾಜಂತರ ಆಯ್ತಾ? ಯಾವ ನಾ ಸಣ್ಣವಿದ್ರು ಒಂದ್ ಮಾತು ಕೇಳ್ತೀನಿ, ಹೇಳ್ತೀಯ? ಹೇಳು. ಈ ಕೆಲವೊಂದಿಷ್ಟು ಶ್ರೀಮಂತರ ಮನೆ ಹೆಣ್ಮಕ್ಳು ಹಿಂಗೆ ಇರ್ತಿರ್. ಮನ್ಯಾಗ ಕಾರ್ ಓಡಿಸೋನ್ ಮೇಲೆ ಲವ್ ಮಾಡೋದು, ಇಲ್ಲ ತೋಟದಾಗ ಕೆಲಸ ಮಾಡೋನ್ ಲವ್ ಮೇಲೆ ಲವ್ ಮಾಡೋದು. ನಮ್ಮಂತ ಬಡ್ರು ನಮ್ಮ ಯಾಮಾರಿಸಿ ಲವ್ ಮಾಡೋದು. ಲಾಸ್ಟಿಗೆ ಏನಾರು ಗಂಡುಗಳಿಗೆ ಗೊತ್ತಾದ್ರೆ ನಮಗೆ ಗೊತ್ತಿಲ್ದಂಗೆ ಸಣ್ಣಂಗೆ ಮರ್ಡ್ರ್ ಮಾಡಿಸಿ ಎಲ್ಲಾರ ಗಟ್ರದ ಚೀಲ ತುಂಬಿ ಕೆರಿ ಹೊಡಿ ಚೆಲ್ಲಿ, ಇಲ್ಲ ಲಾಸ್ಟಿಗೆ ಏನೈತೆ ದರ್ಗಾ ಜಲ್ಲಿನ ಬುರ್ಗತ್ತಗೆ ಕಚ್ಚಿಬಿಡುದು. ಬ್ಯಾಡ್ತಾ ನಾವು ಮೊದ್ಲ ನಾವು ರಾವ್ ಗೆದ್ದರು ಮತ್ತೆ ಸುಮ್ಮ ಬ್ಯಾಡ. ಮಲ್ಲು ಹೇಳು. ನಾನ್ ಕೇಳ್ದಂಗ ಹೂ ಅಂದ್ರೆ ನೀನ್ ಈ ಊರಲ್ಲಿ ಬದುಕ್ತೀಯ, ಇಲ್ಲ ಅಂದ್ರೆ ಜೈಲು ಪಾಲಾಗ್ದೆ. ಎಚ್ಚರ. ಪುಣ್ಯ ಹತ್ಲವ ಯಾವ ಆದ್ರೆ ಹಾಕ್ಸೋದು ಹಾಕಿಸ್ತಿ, ಬಳ್ಳಾರಿ ಜೈಲಿಗೆ ಹಾಕಿಸ್ನಿ. ಒಬ್ರು ನಮ್ಮ ಬಿಸ್ನೆಸ್ ಮ್ಯಾನ್ ಅದ್ರ ಭೇಟಿಯಾಗಿ ಬರ್ಬೇಕಾಗಿತ್ತು. ಮುಂದಿನ ಸಿನಿಮಾ ನಾನು ಅವರು ಕುಡಿ ಮಾಡೋದು. ಅದ್ರ ಶೂಟಿಂಗ್ ಎಂದಿಟ್ಕೊಂಡು ಕೇಳಿ ಬರೋಂಗಿಲ್ಲ. ನೋಡುವ ನಮ್ಮ ಅಪ್ಪ ಒಂದು ಮಾತು ಹೇಳಂತಾಯಿ, ನೋಡಪ್ಪ ಗಂಡು ಸತ್ತ ಹುಟ್ಟಿ ಅಂದ ಮೇಲೆ ದುಡಿದು ಬೆವರು ಸುರಿಸು, ಅದು ಇದು ಬಿಟ್ಟು ಇನ್ನೊಬ್ರು ಹೆಂಡ್ರ ನೋಡಿ ಜೋಲು ಸುರಿಸ್ಬೇಡ ಅಂತೇಳ. ನಿಮ್ಮ ಮನೆ ಕೆಲಸ ಇದು ನೀನೇ ಇಟ್ಕೋತಾಯಿ. ಹಲೋ, ನನ್ನ ಸಮಾಚಾರ ಇನ್ನೂ ಗೊತ್ತಿಲ್ಲ ನಿನಗೆ? ನನ್ನ ಆಸೆ ಈಡೇರಿಸಿಲ್ಲ ಅಂತ ನನ್ನ ಮಾವನ ಮೇಲೆ ಅಪವಾದ ಕೊಟ್ಟು ಹೊರಗೆ ಹಾಕಿದವಳು ನಾನು. ನನ್ನ ಪ್ರೀತಿಗೆ ಅಡ್ಡಿ ಆಗ್ತಾಳಂತ ನಮ್ಮ ಅತ್ತೆನ ಬೀದಿ ಬೀದಿ ಭಿಕ್ಷೆ ಬಿಡದ ಹಚ್ಚಿದವಳು ನಾನು. ಇವತ್ತೊಂದು ದಿನ ನನ್ನ ಆಸೆ ಈಡೇರಿಸು, ಈ ಆಸ್ತಿ ಎಲ್ಲ ನಿನಗೆ ಬರ್ಸ್ಕೊಡ್ತೀನಿ. ಯಾ ಆಸ್ತಿ ತಗೊಂಡು ಏನು ಮಾಡೋದೈತಿ? ಬಡ್ರು ಅಂದ್ರೆ ಕೇವಲ ಕಾಂತೀವಣ್ಣ ನಿಮ್ಗೆ. ಆಸ್ತಿ ರೂಪಾಯಿ ತೋರಿಸಿ ನಮ್ಮಂತ ಬಡ್ರನ್ನ ಏನು ಹಂಗೆ ಬೇಕಾದ್ರೂ ಉಪಯೋಗ ಮಾಡ್ಕೋಬೇಕು ಅಂತ ಮಾಡ್ರಣ್ಣ. ಬ್ಯಾಡ ತಾಯಿ, ಇದ್ರೊಳಗೆ ಅನ್ನೋದು ಋಣ ಆಯ್ತು ನನಗೆ.
ಮಾಲಕರು ಏಟೋಲ್ಲ ಕೆಲಸ ಕೊಟ್ಟು ಅನ್ನ ಹಾಕ್ಯಾರ, ಅದಕ್ಕೆ ನಾ ದ್ರೋಹ ಬಗೆಯಂಗಿಲ್ಲ ತಾಯಿ. ಅದ್ರಾಗ ನಿಯತ್ತಿನ ಡ್ರೈವರ್ನ ಯಾವ ಮನೆಗೆ ದ್ರೋಹ ಬಗೆಯಂಗಿಲ್ಲ ತಾಯಿ. ನಮಸ್ಕಾರ. ಸರಿ ಸಮಯಕ್ಕೆ ಬಂದ್ರಿ, ಇಲ್ಲಾಂದ್ರೆ ಈ ಮಲ್ಲು ನನ್ನ ಶೀಲನೆ ಹಾಳು ಮಾಡ್ತಿದ್ದಾರೆ. ಓ ಫ್ಯಾಂಟಾಸ್ಟಿಕ್! ಈ ನಿನ್ನ ಕಾಮ ಚಪಲದ ನಟನೆಯನ್ನು ಕಂಡು ಆಸ್ಕರ ಪ್ರಶಸ್ತಿ ಕೊಡ್ಬೇಕಾಯ್ತಾಳ. ನನ್ನ ಜೀವನದಲ್ಲಿ ಬಂದು ಈ ರೀತಿ ಯಾಕೆ ನಾಟಕ ಮಾಡಿದೆ? ನನ್ನಿಂದ ನಿನಗೆ ಏನ್ ಆಗ್ಬೇಕಾಯ್ತು? ದಯವಿಟ್ಟು ಹೊಡಿಬೇಡಿ. ನನಗೆ ಆಸ್ತಿ ಅಂತಸ್ತು ತುಂಬಾ ವ್ಯಾಮೋಹ, ದುಡ್ಡು ಬೇಕಾಗಿತ್ತು. ಅದಕ್ಕೆ ನಿಮ್ಮನ್ನ ಪ್ರೀತಿ ಮಾಡಿದಾಗಿ ನಾಟಕ ಮಾಡಿ ನೀನು ಜೀವನನೇ ಹಾಳು ಮಾಡಿಬಿಟ್ಟೆ. ದಯವಿಟ್ಟು ಕ್ಷಮೆ ಎನ್ನುವ ಶಬ್ದ ನಿನ್ನ ಬಾಯಿಂದ ಬರು ಕುಡಿದು. ಹೆಣ್ಣಿನ ಮಾತು ಕೇಳಬಾರದು, ನೆರಳಿನ ಬೆನ್ನು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯೆಯ ಬೆನ್ನು ಹತ್ತಿ ನನ್ನ ನನ್ನ ಮುತ್ತಿನ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು, ಪಾಪಿ. ಈ ಮನಸ್ಸನ್ನೇ ಕಲ್ಲು ಮಾಡಿ ಕೈಗಳಿಂದ ನನ್ನ ತಂದೆ ತಾಯಿಗಳನ್ನ ನನ್ನ ಕೈಯಿಂದ ಹೊರಗೆ ಹಾಕಿದೆಯಲ್ಲ, ಎಂತ ಪಾಪಿ ನೀನು. ಇಷ್ಟೆಲ್ಲ ಮಾಡಿದ್ದು ಬರೀ ಹಣ 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 ದುಡ್ಡಿಗಾಗಿ ಈ ರೀತಿ ಮಾಡಿದೆಯಲ್ಲ, ಲಜ್ಜೆಗೆಟ್ಟವಳೆ. ಹಣಕ್ಕಾಗಿಯೂ ಸೂಳಿಯು ಕೂಡ ರಸ್ತೆ ಇಳಿದು ಬಂದು ನಿತ್ರೆ ಬೇಕಾದಷ್ಟು ದುಡ್ಡು ಗಳಿಸ್ತಾನೆ. ಆ ಸುಳಿಗೂ ನಿನಗೂ ಏನು ವ್ಯತ್ಯಾಸ? ಏನು ವ್ಯತ್ಯಾಸ? ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಹಣಕ್ಕಾಗಿ, ಬರೀ ಹಣಕ್ಕಾಗಿ ನನ್ನನ್ನು ಮಾಡ್ಕೊಂಡ್ಯಾ? ಬರೀ ಹೆಸರಿಗಷ್ಟೇ ಗಂಡನ? ಹಾಗಾದ್ರೆ ನಾನು ಕರಿ ಕಟ್ಟಿರುವ, ಈ ಕೈಯಿಂದ ಕಟ್ಟಿರುವ ಕರಮಣಿ ನಿನ್ನ ಕೊಳ್ಳಲೆ ಅದಕ್ಕೆ ಬಿಸಾಕೆ, ಬಿಸಾಕೆ, ಹರಿದು ಬಿಸಾಕೆ. ಕರಿಮಣಿ, ಈ ಕರಿಮಣಿ ಕಟ್ಟಿದ್ದು ನೀನಲ್ಲ. ನೀನೇ ನನ್ನ ಕರ್ಕೊಂಡು ಬರ್ಲಿಲ್ಲ, ನಿಮ್ಮ ತಂದೆ ತಾಯಿ ತೋರಿಸ್ಲಿಲ್ಲ, ಅಗ್ನಿ ಸಾಕ್ಷಿಯಾಗಿ ನನ್ನ ಕೋಳಿಗೆ ತಾಳಿ ಕಟ್ಟಲಿಲ್ಲ. ನಿನಗೆ ಬೇಕಾಗಿರೋದು ನನ್ನ ದೇಹ ಸುಖ ಮಾತ್ರ ಅಂದಾಗ ರಿಜಿಸ್ಟರ್ ಆಫೀಸಿಗೆ ಕರ್ಕೊಂಡು ಹೋದೆ, ಹಾರ ಹಾಕಿದೆ, ಈ ಮನೆ ಕರೆ ತಂದೆ, ನನ್ನ ದೇಹ ಸುಖ ಅನುಭವಿಸಿದೆ. ಕೇವಲ ಒಂದು ಹೆಣ್ಣಿಗಾಗಿ ಹಾಡಿದ ತಂದೆ ತಾಯಿನ ಹೊರಗೆ ಹಾಕಿದ ಗಂಡಸು ನೀನು ಅಂದಾಗ ಈ ಕರಿಮಣಿ ನಿನ್ನದಲ್ಲ, ಈ ಕರಿಮಣಿ ಮಾಲೀಕ ನೀನಲ್ಲ. ಈ ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ಹೌದು ನಾನಲ್ಲ, ನಾನಲ್ವೇ ಅಲ್ಲ. ಹೌದು, ಧರ್ಮೇಚ್ಛ ಅರ್ಥೇಚ್ಛ ಕಾಮೇಚ್ಛ ನಾಥೇಚ್ಛ ರಾಮಿ ಎಂದು ಸಪ್ತ ಪೈತಿ ತುಳಿಯಲಿಲ್ಲ. ಸಮಾಜದ ಮುಂದೆ ಗುರು ಹಿರಿಯರನ್ನು ಕರೆಸಲಿಲ್ಲ. ತಂದೆ ತಾಯಿಗಂತೂ ಮೊದಲೇ ಗೊತ್ತು ಇಲ್ಲ. ನಿನ್ನ ಅಂಗ ಸೌಂದರ್ಯಕ್ಕೆ ಬರಗಾಗಿ ನಿನ್ನ ಬೆನ್ನು ಹಿಂದೆ ಬಿದ್ದು ನೀನು ಹೇಳಿದಂಗೆ ಕೇಳಿಕೊಂಡು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾಲಿ ಬದಲಿಸ್ಕೊಂಡು ಬಂದು ಇವಳು ನನ್ನ ಹೆಂಡತಿ ಅಂತ ಈ ಸಮಾಜಕ್ಕೆ ತೋರಿಸಿದ್ರೆ ಈ ಸಮಾಜದ ಜನ ಒಪ್ಪುವರ? ಎಲ್ಲಿ ಒಪ್ತಾರೆ? ಯಾರು ಒಪ್ತಾರೆ? ಅಯ್ಯೋ, ಇವಾಗ ಗೊತ್ತಾಗ್ತಾ ಇದೆ ನಾನು ತುಂಬಾನೇ ತಪ್ಪು ಮಾಡಿಬಿಟ್ಟೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಹೆಣ್ಣನ್ನ ನಾನು ಮದುವೆ ಆಗಿದ್ರೆ ಈ ನನ್ನ ಬಾಳು ಬಂಗಾರವಾಗ್ತಾ ಇತ್ತು. ಆದ್ರೆ ನಿನ್ನ ಮಾತು ಕೇಳಿ ನಾನು ಮೋಸ ಹೋಗ್ಬಿಟ್ಟೆ, ನನ್ನ ಮನೆಯ ಸ್ಮಶಾನ ಮಾಡಿಸ್ಕೊಂಡೆ. ಆದ್ರೂ ನಾನು ನಿನ್ನ ಬಿಡಲ್ಲ. ಆದ್ರೂ ನೋಡ್ಬಲು, ನಾನು ಬರುವವರೆಗೂ ಮನೆ ಕಡೆ ಜೋಪಾನ. ನನ್ನ ತಂದೆ ತಾಯಿ ಎಲ್ಲಿದ್ರು ನಾನು ಹುಡುಕ್ತೀನಿ, ಅವ್ರ ಕಾಲಿಗೆ ಬಿದ್ದು ನನ್ನ ಕ್ಷಮೆ ಕೇಳಿಸ್ತೀನಿ. ಅನಂತರ ಇವಳ ಕತೆ ನಾನು ಮುಗಿಸ್ತೀನಿ.
ಆಗ ಇಟ್ಟು ಕಾಲ್ಮರ್ಲೆ ಹುಡ್ಕೋತಿದ್ರು ನೀನು ಬಾಳೆ ಹಾಕಿಂದು ಹೌದಿಲ್ಪ ಅಬ್ಬಾಸ್ ಒಂದು ಮನೆಗೆ ಹೋಗ್ಬಿಡೋದು ಮಾತಿದ್ದ ಮಾಡೋದು ನಾವು ಹೌದಿಲ್ಲ ನಾವು ನೀವು ತಿಳ್ಕೊಳ್ಳೋದಿಷ್ಟ ಮಾಲಕರು ವರ್ಷಾನುಗಂಟ್ಲೆ ನಮ್ಮ ತಿಂಗಳಾನುಗಂಟ್ಲೆ ಬುಕ್ ಮಾಡಿ ಈ ಒಂದು ಗ್ರಾಮಕ್ಕೆ ಒಂದು ನಾಟಕ ಇಟ್ಕೊಂಡಿರ್ತಾರೆ ಅಂದ್ರೆ ಇದ್ರ ಒಂದು ಊರೊಳಗೆ ಒಂದು ನಾಟಕ ನಡೆದ್ರೆ ಒಬ್ಬನ ಮನಸ್ಸರ ಪರಿವರ್ತನೆ ಆಗುತ್ತಂತೇಳಿ ಹಿಂದಿನ ಹಿರಿಯರು ಈ ಒಂದು ರಂಗಭೂಮಿಯನ್ನು ರಚನೆ ಮಾಡಿ ಒಂದು ರಂಗಭೂಮಿ ಕಲಾವಿದರನ್ನ ಈ ಒಂದು ರಂಗಭೂಮಿಗೆ ಅರ್ಪಣೆ ಮಾಡಿದ್ರಂತ. ಈ ಒಂದು ನಾಟಕದ ಒಂದು ಕಾರ್ಯಕ್ರಮದ ಅರ್ಥ ನಿಮಗೆ ಈಗಾಗಲೇ ತಿಳಿತಿ ಅನ್ಕೊಂಡಿನಿ. ಕರಿಮನಿ ಮಾಲೀಕ ನೀನೆಲ್ಲ. ಯಾಕಂದ್ರೆ ಸಂಬಂಧಗಳು ಈಗ ಭಾಳ ಥರ ಸಂಬಂಧಗಳು ಕೂಡ್ಯಾವ. ಮೊದಲ ತಿಂಗಳಾನುಗಂಟ್ಲೆ ಮದುವೆ ಕಾರ್ಯಕ್ರಮ ನಡೀತಿದ್ದು, ಅವ್ರ ಜೀವನ ಸುಖಕರವಾಗಿ 100 ವರ್ಷ ಗಂಟ್ಲೆ ಬಾಳ್ತಿದ್ದು. ಆದ್ರೆ ಹಿಂಗಿಲ್ಲ, ಈಗ 1 ತಾಸ್ನ್ಯಾಗ ಮ್ಯಾರೇಜ್ ಹಾಕೋ, 2 ತಾಸ್ನ್ಯಾಗ ಡೈವರ್ಸ್ ಹಾಕ. ಹಿಂಗದಾವ. ತಂದೆ ತಾಯಿ ನಮ್ಮನ್ನ ಅತ್ತಾಗ ರಂಬಿಸಿ ನಮಗೆ ತುತ್ತು ಮಾಡಿ ಉನ್ನಿಸಿ ಜೋಪಾನ ಮಾಡಿರ್ತಾರಂದ್ರೆ ನಮಗೆ ತಕ್ಕಂಥದ್ದು ನಮ್ಮ ಮನೆತನಕ್ಕೆ ತಕ್ಕಂಥದ ಮದುವೆ ಮಾಡ್ತಿರ್ತಾರೆ. ಆದ್ರೆ ನಾವು ಅವಸರಕ್ಕೆ ಬಿದ್ದಾಗ ಇಂಥವು ಎಲ್ಲಾರ ಚಂದ ಅನಿಸಿದ್ವು ಅಂದ್ರೆ ತಂದು ಮನೆಗೆ ಹೋಗಿಸ್ಕೊಂಡ್ಬಿಡ್ತೀವಿ. ತಂದೆ ತಾಯಿ ಏನು ಮಕ್ಕಳು ಹಾಳಾಗಿದ್ದಾರ ಅಂತೇಳಿ ಮನೆಗೆ ಕರ್ಕೊಂಡ್ಬಿಡ್ತಾರೆ. ಆದ್ರೆ ಇಂಥವೆಲ್ಲ ನಮಗೆ ಕುರಿತ ಪರಿಚಯ ಇಲ್ಲದ್ದು ಹೆಣ್ಣುಗಳು ಅವು ಮನೆ ಉದ್ಧಾರ ಮಾಡೋಕ್ಕಿಂತ ಸುಡುಗಾಡು ಮಾಡಿ ಹಿಡ್ದು ಹೆಚ್ಚು. ಅದಕ್ಕೆ ಹೇಳ್ತಾರೆ ಲವ್ ಮ್ಯಾರೇಜ್ ಅದು 100ಕ್ಕೆ 75% ಡೈವರ್ಸ್ ಆಗಾಕತ್ತವ ಅಂತ. ಅದು ಅರೇಂಜ್ ಮ್ಯಾರೇಜ್ ಅದು 75% ಜೀವನ ನಡೆದತ್ತ, ಬರೀ ಎಲ್ಲರ 25% ಅಷ್ಟೇ ಡೈವರ್ಸ್ ಆಗಕತ್ತಾವಂತ. ಗುರು ಹಿರಿಯರು ತಂದೆ ತಾಯಿ ಏನೋ ಮಾಡಿದ್ರು ಅದು ಒಳ್ಳೆಕ ಮಾಡ್ತಿರ್ತಾರೆ. ಅವ್ರ ಮಾತು ಕೇಳ್ಕೊಂಡು ನಮಗೆ ಯಾವತ್ತೂ ಕೇಡ್ ಬಯಂಗಿಲ್ಲ. ಇದೇನಪ್ಪ ಸುರೇಶನ ಹಂಗರ್ಗಿ ಇವರಾದ್ರು ನಮ್ಮ ಸಂಘಕ್ಕೆ 100 ರೂಪಾಯಿ ಕಲಾಕಾಣಿಕೆ ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿವರೆಗೂ ಶಾಂತ ರೀತಿಯಿಂದ ಕುಳಿತಂಥ ಎಲ್ಲ ನನ್ನ ಗಣ್ಯಮಾನ್ಯರಿಗೂ ತಂದೆ ತಾಯಿಯಂದ್ರಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅದೇ ಥರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾಗಿ ಸ್ಟೇಜ್ ಹಾಕಿರ್ತಕ್ಕಂಥ ನೀವು ರೇಣುಕಾದೇವಿ ಡ್ರಾಮಾ ಸೀನ್ಸ್ ತುಂಗಳವರೆಗೂ ಕೂಡ, ಅದೇ ಥರನಾಗಿ ಅತ್ಯುತ್ತಮವಾಗಿ ಸಂಗೀತ ಹಾಕಿರ್ತಕ್ಕಂಥ ನಮ್ಮ ಯಮುನ್ ಕುಮಾರ್ ಗಿರ್ಸಾಗರ್ ಹಾಗೂ ಸಹೋದರ ಶ್ರೀಶೈಲ್ ಗಿರ್ಸಾಗರ್ ಅವ್ರಿಗೂ ಕೂಡ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಲ್ಲಿವರೆಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ನಾಟಕ ಕನಸುಗಾರ ಕವಿ ರಮೇಶ್ ಎಚ್ ಬಡಗೇರ್ ಅವರು ಬರೆದಂಥ ಕಲಾಕೃತಿ. ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗರ ನಾಟಕ ಬರೆದಂಥ ಕವಿಗಳೇ ಈ ಒಂದು ನಾಟಕವನ್ನು ಬರೆದಿದ್ದಾರೆ. ಈ ನಾಟಕ ಯಶಸ್ವಿಗೊಳ್ಬೇಕಂದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ. ಇವತ್ತು ಸಂಗೀತ ಹಿಡ್ಕೊಂಡು ಇವತ್ತು ನಮ್ಮ 8 ಜನ 9 ಜನ ಕಲಾವಿದರು ಅವರೆಲ್ಲ ಶ್ರಮದಿದ್ದನ ನಾವು ಒಂದು ಒಳ್ಳೆ ನಾಟಕ ಕೊಡಲಿಕ್ಕೆ ಸಾಧ್ಯ. ಮೊದಲು ಏನೇನು ಅಂದ್ರೆ ಹಿರಿಯರು, ಆಮೇಲೆ ಮೆಚ್ಕೊಂಡು ಅವರ 500 ರೂಪಾಯಿ ಕೊಟ್ಟರು. ಅದಕ್ಕೆಲ್ಲ ಕಾರಣೀಕರ್ತರು ಒಬ್ಬರೇ ಆಗಿರಂಗಿಲ್ಲ, ಒಂದು ಸಂಘನ ಆಗಿರಂಗಿಲ್ಲ. ಸಂಘದಲ್ಲಿ ಶ್ರಮ ಒಡ್ಡಿ ದುಡಿತಕ್ಕಂಥ ಎಲ್ಲ ನನ್ನ ಕಲಾವಿದರಿಗೆ ಆ 500 ರೂಪಾಯಿ ಅವರ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ನಮ್ಮ ನಾಟಕ ತಾಯಿಯರುಣ ಮಣ್ಣಿನ ಗುಣ, ಅರ್ಥಾತ್ ಕರಿಮನಿ ಮಾಲೀಕ ನೀನಲ್ಲ. ಈಗಾಗಲೇ ಕರಿಮನಿ ಮಾಲೀಕ ನೀನಲ್ಲ ಎಂಬ ಅರ್ಥವನ್ನು ನಮ್ಮ ಕಲಾವಿದರು ಅವರದೇ ಆದ ಶೈಲಿಯಲ್ಲಿ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಇನ್ನು ತಾಯಿಯ ಋಣ ಇನ್ನು ಯಾವ ರೀತಿ ಇರ್ತಂತೆ ಕೊಳೆಯ ಪ್ರವೇಶ ನೋಡಿದ್ರೆ ಅದು ಕೂಡ ನಿಮ್ಗೆ ಅರ್ಥ ಆಗುತ್ತಾ. ಇಲ್ಲಿವರೆಗೂ ನಮ್ಮ ನಾಟಕ ತಮಗೇನಾದರೂ ಇಷ್ಟ ಆಗಿದ್ರೆ ಒಂದ್ಸಲ ಜೋರಾದ ಚಪ್ಪಾಳೆ ತಪ್ಪು ನಮ್ಮನ್ನು ಆಶೀರ್ವದಿಸಿ. ಏನೋ ಕಾಮಿಡಿ ಮಾಡುವಾಗ ಕೆಲವೊಂದಿಷ್ಟು ಅವಾಜ್ ಶಬ್ದಗಳು ನಿಮ್ಮ ಕಿವಿಗೆ ಬಿದ್ದು ಏನೋ ನಮ್ಮಿಂದ ತಪ್ಪಾಗಿರುತ್ತಾ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ತಪ್ಪು ಮಾಡ್ಯಾರಂತ ಮನ್ನಿಸಿ ಈ ಕಲೆಯನ್ನು ಉಳಿಸಿ ಕಲಾವಿದರನ್ನು ಬೆಳೆಸಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿಯವರೆಗೆ ಇನ್ನೂ ಎಷ್ಟು ಸನ್ನಿವೇಶ, ಒಂದು ಸನ್ನಿವೇಶ, ಒಂದು ಡ್ಯಾನ್ಸ್, ಇನ್ನೊಂದು ಸನ್ನಿವೇಶದ ನಾಟಕದ ಆಮ್ಯಾಗ ಒಂದು ಡಾನ್ಸ್ ಅದ. ದಯವಿಟ್ಟು ಅದನ್ನು ಕೂಡ ಇಲ್ಲಿಯವರೆಗೆ ಹೆಂಗೆ ಶಾಂತ ರೀತಿಯಿಂದ ನೋಡ್ಕೊಂಡು ಬಂದಿರಿ ಅದೇ ರೀತಿಯಿಂದ ಶಾಂತ ರೀತಿಯಿಂದ ನೋಡ್ಕೊಂಡು ತಮ್ಮ ತನು ಸಹಾಯದಿಂದ ನಮ್ಮನ್ನ ಈ ನಾಟಕವನ್ನ ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಈ ನಾಟಕದ ಕಲಾವಿದರೆಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಮಾಲಕರೆಲ್ಲರೂ ಕೂಡ ನಿಮ್ಮ ಜೋಡಿ ಒಂದು ಫೋಟೋ ಹೊಡ್ಕೋತಾರೆ. ದಯವಿಟ್ಟು ಎಲ್ಲ ಕಲಾವಿದರು ವೇದಿಕೆ ಹತ್ರ ಬರಬೇಕು. ಇರ್ಲಿ, ನಾಟಕ ಮುಗಿದಿಂದ ಮಂಗಳಾರತಿ ಮಾಡ್ಕೊಂಡು ತಕೋತೀವಿ. ದಯವಿಟ್ಟು ನಿಮಗೆ ಯಾರಿಗೂ ತೊಂದರೆ ಮಾಡಂಗಿಲ್ಲ, ದಯವಿಟ್ಟು ಕ್ಷಮಿಸ್ರಿ. ಒಂದು ಡ್ಯಾನ್ಸ್ ಹಾಗೂ ಒಂದು ಕೊನೆಯ ಸನ್ನಿವೇಶದೊಂದಿಗೆ ನಮ್ಮ ನಾಟಕ ಮಂಗಲ ಸ್ವರೂಪಗೊಳ್ಳುವುದು. ನಮ್ಮ ನಾಟಕ ಏನಾದ್ರು ತಮಗೆ ಇಷ್ಟ ಆಗಿದ್ರೆ ವಿಠಲ್ ಚಿಕ್ಕಲ್ಗೊಂಡೆ ಅಂತ ಯೂಟ್ಯೂಬ್ನಲ್ಲಿ ಆಗಲಿ ಇನ್ಸ್ಟಾಗ್ರಾಮ್ನಲ್ಲಿ ಹೊಡೆದ್ರೆ ನನ್ನ ನಂಬರ್ ಸಿಗುತ್ತೆ. ಕಾಂಟ್ಯಾಕ್ಟ್ ಮಾಡಿ. ಆಜುಬಾಜು ಹಳ್ಳಿಯಲ್ಲಿ ಒಳ್ಳೆ ನಾಟಕ ಇತ್ತು, ಚೆನ್ನಾಗಿ ಮಾಡಿದ್ರು ಅಂತೇಳಿ ನಿಮ್ಮ ಪ್ರೀತಿ ಸಹಕಾರ ಇದ್ರೆ ಈ ಒಂದು ತಂಡ ಅತ್ಯುತ್ತಮವಾಗಿ ಬೆಳೀತದೆ. ಜೈ ಹಿಂದ್, ಜೈ ರಂಗಭೂಮಿ.